ಸತೀಶ್ ಅವರು ಇದು ಪ್ರೋಗ್ರಾಮ್ ಮಾಡೋದು ತುಂಬ ನಮಗೆ ಹ್ಯಾಪಿ. ಆಮೇಲೆ ಇನ್ನೂ ನಾವು ಇವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲಿ ನಮ್ಮ ಇಷ್ಟು ಸರ್ವಿಸ್ ಮಾಡ್ತಾಯಿದ್ದಾರೆ. ಕರ್ನಾಟಕ ರಕ್ಷಣೆಗೆ ಯುವ ಪಡೆಯಿಂದ ಇಷ್ಟು ಮಾಡ್ತಾಯಿದ್ದಾರೆ. ಅವರಿಗೆ ಇಲ್ಲಿರೋರು ಅಧ್ಯಕ್ಷರುಗಳು, ಕಾರ್ಪೊರೇಟರ್ಗಳು, MLAಗಳೆಲ್ಲ ಫುಲ್ಲು ಕೋಪಟ್ ಕೊಡಬೇಕು. ಮತ್ತು ತುಂಬ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಸತೀಶ್ ಸರ್ ಅವ್ರಿಗೆ ಶುಭಾಶಯಗಳು. ಮತ್ತು ಇವತ್ತು ಕರ್ನಾಟಕ ರಕ್ಷಣಾ ಯುವ ಪಡೆಯಿಂದ ಮಾಡ್ತಾ ಇರೋದು ತುಂಬ ಖುಷಿ ಆಗ್ತಾಯಿದೆ. ನಮ್ಮ ಸತೀಶ್ ಸಾರ್ಗೆ ನಾನು ಪ್ರೇಯರ್ ಮಾಡ್ತೀನಿ, ದೇವರು ಇವ್ರಿಗೆ ಹಿಂಗೆ ಇದು ಮಾಡ್ತಾ ಇದ್ವಿ. ಮೊದಲಾಗಿ ಕನ್ನಡ ರಾಜ್ಯೋತ್ಸವದ 69ನೇ ಕನ್ನಡ ರಾಜ್ಯೋತ್ಸವನ ಶುಭಾಶಯ ಕೋರಿ ನಾಡಿನ ಜನತೆಗೆ, ನಮ್ಮ ಎಲ್ಲ ಜನತೆಗೆ ಇವತ್ತು ಅದ್ದೂರಿಯಾಗಿ ನಮ್ಮ ಕನ್ನಡ ರಾಜ್ಯೋತ್ಸವ. ಯಾಕಂದರೆ ಇಲ್ಲಿ ಪ್ರೆಸೆಂಟ್ ಎಲ್ಲ ವರ್ಗದ ಜನ ಇದ್ದಾರೆ. ಇಲ್ಲಿ ಮುಸ್ಲಿಂ ಆಗ್ಬೋದು, ಹಿಂದೂ ಆಗ್ಬೋದು, ಕ್ರಿಶ್ಚಿಯನ್ ಆಗ್ಬೋದು, ಎಲ್ಲ ಜೈನ ಸಮಸ್ಯೆಗಳು. ನಮ್ಮ ಬೆಳಗ್ಗೆ ನಮ್ಮ ಸಾರಾ ಬೃಂದನ ಅವ್ರು ಬಂದರು, ನಮ್ಮ ಧ್ವಜವನ್ನು ಮಾಡಿಬಿಟ್ಟು ನಮ್ಮ ಪುನೀತ್ ಕಂಚಿನದು ಕರ್ನಾಟಕದಲ್ಲಿ ಒಂದು ಪ್ರೆಸೆಂಟ್ ಇಲ್ಲಿ ಈ ಭಾಗದಲ್ಲಿ ಒಂದು ಕಂಚಿನ ಇಡಬೇಕಂದ್ರೆ ನಮ್ಮ ಮೂಲ ಇದು ಮಾಡಿ ಮಾಡಿದ್ವಿ. ಈ ಭಾಗದಲ್ಲಿ ನಮ್ಮ ಅಖಂಡ ಶ್ರೀನಿವಾಸ ಮೂರ್ತಿ ಅನ್ಬೋದು ಪ್ರತಿಯೊಂದು ನಡೆಸ್ಕೊಟ್ರು. ಅದ್ರ ನದಿಯಲ್ಲಿ ನಾವು ಮಾಡ್ಕೊಂಡು ಬರ್ತೀವಿ. ಇವತ್ತು ಏನಂದರೆ ನಮ್ಮ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಹಮ್ಮಿಕೊಂಡು ಇಲ್ಲಿ ನಮ್ಮ ಎಲ್ಲ ಪುಟಾಣಿ ಮಕ್ಕಳು, ನಮ್ಮ ಸುದ್ದಿಗೋಮನ್ ಸ್ವಲ್ಪ ಟ್ರಸ್ಟಲ್ಲಿ ಮಕ್ಕಳು ಎಲ್ಲ ಸೇರಿ ಇವತ್ತು ಎಲ್ಲ ಅದ್ದೂರಿಯಾಗಿ ಡ್ಯಾನ್ಸ್ ಆಡಿ ಮಕ್ಕಳಿಗೆ ಒಂದು ಅದ್ದೂರಿಯಾಗಿ ಮಕ್ಕಳನ್ನ ಡ್ಯಾನ್ಸ್ ಮಾಡಿ ಎಲ್ಲ ಪ್ರತಿಯೊಂದು ಮಾಡಿದ್ದಾರೆ. ಆಮೇಲೆ ಸೀರೆ ವಿತರಣೆ ಕೊಡ್ತೀವಿ. ಆಮೇಲೆ ಸಾರಾಗಣ್ಣವರು ಅನ್ನದಾನ ಇತ್ತು, ರಕ್ತದಾನ ಇದೆ. ರಕ್ತದಾನ ಇವತ್ತು ನೋಡಬೇಕು, ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕಡೆಯಿಂದ 50 ಜನ ಬ್ಲಡ್ ಡೊನೇಷನ್ ಮಾಡಿದ್ದಾರೆ. ಯಾರು ಮಾಡಿಲ್ಲ ಈ ಕನ್ನಡ ರಾಜ್ಯೋತ್ಸವದಲ್ಲಿ 50 ಜನ ಮಾಡಿದ್ದಾರೆ. ನಮ್ಮ ACP ನಮ್ಮ ಶ್ರೀನಿವಾಸ್ ಸರ್ ಬಂದು ಅವ್ರಿಗೆಲ್ಲರಿಗೂ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು. ಇವತ್ತು ನಮ್ಮ ನೋಡಬೇಕಂದ್ರೆ ಈ ಭಾಗದಲ್ಲಿ 3 ವರ್ಷ ಈ ಕನ್ನಡ ರಾಜ್ಯೋತ್ಸವ ಹಮ್ಮಿಕೊಂಡಿದ್ವಿ. ತುಂಬ ಸಂತೋಷ. ಎಲ್ಲ ವರ್ಗದ ಜನ ಬಂದರು. ನಮ್ಮ ಗುರುಜಿ ಬಂದರು, ನಮ್ಮ ಹಜರತ್ ಬಂದರು, ಎಲ್ಲರೂ ಕಟ್ಟದಲ್ಲಿ ನಮ್ಮ ಸಲಹೆಗಾರರು, ನಮ್ಮ ಅರ್ಸು ಸರ್ ಬಂದಿದ್ದರು, ನಮ್ಮ ಈಶ್ವರ ಸರ್, ಮಯೂಷ್ ಎಲ್ಲ ಅವರು ಎಲ್ಲರೂ ನಮ್ಮ ಸಲಹೆಗಾರ ನಮ್ಮ ಕೈ ಜೋಡಿಸಿ ಇದು ನಮ್ಮದು ಸಂಘಟನೆ ಅಲ್ಲ, ಎಲ್ಲ ನಾಡಿನ ಜನತೆಗೆ ಸೇರಿ ಇದು ಕನ್ನಡ ಹಬ್ಬ ಅಂತ ನಮ್ಮ ಸೇರಿಕೊಂಡು ಈ ಭಾಗದಲ್ಲಿ ನಡ್ಸ್ಕೊಂಡು ಬರ್ತಾಯಿದ್ವಿ. ತುಂಬ ಧನ್ಯವಾದಗಳು. ಪುನೀತ್ ರಾಜ್ಕುಮಾರ್ ಸರ್ಕಲ್ ಅಂತ ನಾವು ಮುಂದಿನಲ್ಲಿ ನಮ್ಮ ಸಾರಾಗೋವಿಂದ ಹೇಳಿದ್ದಾರೆ. ಮುಂದಿನಲ್ಲಿ ಇದು ಪುನೀತ್ ರಾಜ್ಕುಮಾರ್ ಸರ್ಕಲ್ ಅಂತ ನಾವು ಇಡ್ತಾಯಿದ್ವಿ. ಅದಕ್ಕೆ ನಾವು ಮನವಿ ಕೊಡ್ತೀವಿ. ನಮ್ಮ CM ಕಡೆಯಿಂದ ನಾವು ಮನವಿ ಕೊಟ್ಟು ಅದು ಏನಿದ್ರು ನೆಕ್ಸ್ಟ್ ಮುಂದಿನಲ್ಲಿ ನಾವು ರಾಜ್ಯೋತ್ಸವ ಮಾಡುವಾಗ ಇದು ಪುನೀತ್ ಸರ್ಕಲ್ ಅಂತ ಮುಂದಿನಲ್ಲಿ ನಮ್ಮ ಕಾರ್ಯಕ್ರಮ ಮಾಡಬೇಕಂತ ನಮ್ಮ ಸಾರಾಗೋವಿಂದ ಹೇಳಿದ್ದಾರೆ. ಅವರು ಏನು ಹೇಳ್ತಾರೆ ನಾನು ನಡಿಬೇಕಂತ ಮಾಡ್ತೇವೆ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ಕನ್ನಡ ನಾಯಕರಾದಂಥ ಶ್ರೀ ಸಾರಾ ಗೋವಿಂದ ಅವರು ಹೇಳಿದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಈ ಕ್ಷೇತ್ರ ಎಂದು ಹೇಳಿದ್ದಾರೆ. ಅದು 100ಕ್ಕೆ 100 ಸತ್ಯ. ಯಾಕಂದರೆ ಇಲ್ಲಿ ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ನಾವು ಎಲ್ಲ ಜಾತಿಯ ಜನರನ್ನು ಒಟ್ಟುಗೂಡಿ ಈ ಒಂದು ನಾಡಿನ ಹಬ್ಬವನ್ನು ನಾವು ಭಾಳ ಅಚ್ಚುಕಟ್ಟಾಗಿ ಅದ್ಧೂರಿಯಾಗಿ ಆಚರಿಸಿದ್ದೀವಿ. ಅದು ಯಾರಿಂದ ಸಾಧ್ಯ ಅಂದರೆ ಕರ್ನಾಟಕ ರಕ್ಷಣಾ ಯುವ ಪಡೆಯ ರಾಜ್ಯ ಅಧ್ಯಕ್ಷರಾದಂಥ ಡಾಕ್ಟರ್ ಸತೀಶ್ ಅವರ ಕಡೆಯಿಂದ ಅವರ ಒಂದು ನೇತೃತ್ವದಲ್ಲೇ ಆಯಿತು ಎಂದು ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ. ಅವರು ಬರೀ ಕನ್ನಡ ಸೇವೆ ಮಾತ್ರ ಮಾಡ್ತಾಯಿಲ್ಲ, ಬಡ ಜನರಿಗೆ, ಅನಾಥ ಮಕ್ಕಳಿಗೆ, ಒಂದು ಪೇರೆಂಟ್ ಸಿಂಗಲ್ ಪೇರೆಂಟ್ಸ್ ಇರೋ ಮಕ್ಕಳನ್ನೆಲ್ಲ ಕೂಡ ಅವರು ದತ್ತು ತಗೊಂಡು ಅವ್ರನ್ನ ಕಾಪಾಡ್ಕೊಂಡು ಬರ್ತಿದ್ದಾರೆ. ಕನ್ನಡ ಸೇವೆ ಜೊತೆ ಅಲ್ಲದೆ ಬಡ ಮಕ್ಕಳ ಸೇವೆ, ಸಾರ್ವಜನಿಕ ಸೇವೆ ಕೂಡ ಮಾಡ್ಕೊಂಬರ್ತಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ನಮಗೆಲ್ಲ ಹೆಮ್ಮೆ ತರುವಂಥ ವಿಷಯ. ಎಷ್ಟೋ ಜನರಿಗೆ ದಿನನಿತ್ಯ ಊಟದ ವ್ಯವಸ್ಥೆ, ಹಾಗೆ ಈ ಕಾರ್ಯಕ್ರಮದಲ್ಲಿ ಕೂಡ ಬಡ ಜನರಿಗೆ ಊಟದ ವ್ಯವಸ್ಥೆ, ಆಮೇಲೆ ಈ ಪೌರ ಕಾರ್ಮಿಕರಿಗೆ ಸೀರೆ ವ್ಯವಸ್ಥೆ, ಅದಲ್ಲದೆ ಬ್ಲಡ್ ಕ್ಯಾಂಪು, ಹೆಲ್ತ್ ಕ್ಯಾಂಪು ಎಲ್ಲ ಮಾಡ್ಕೊಂಡು ಬರ್ತಿದ್ದಾರೆ. ಅವರ ಕನ್ನಡ ಸೇವೆ ಇನ್ನೂ ಮುಂದುವರಿಲಿ, ಅವರ ಜೊತೆಯಲ್ಲಿ ನಾವೆಲ್ಲ ಇರ್ತೀವಿ. ಈ ಶುಭ ಸಂದರ್ಭದಲ್ಲಿ ನಮ್ಮ ಕನ್ನಡ ಸಂಘದ ಇವರು ರಾಜ್ಯ ಕಾರ್ಯದರ್ಶಿಗಳಾದಂಥ ಈಶ್ವರರಾವ್, ರಾಜ್ಯ ಉಪಾಧ್ಯಕ್ಷರುಗಳು ಅಸ್ಗರು ಮತ್ತು ಸುಭಾಷು ಮತ್ತು ಭಾಸ್ಕರ್, ಇವರು ನಮ್ಮ ಉಸ್ಮಾನು, ಇನ್ನೂ ಉಳಿದಂಥ ನಾಯಕರುಗಳು, ವಿಶೇಷವಾಗಿ ನಮ್ಮ ಗೌರವ ಅಧ್ಯಕ್ಷರುಗಳಾದಂಥ ಶ್ರೀಧರು, ಜೈರುದ್ದೀನ್ ಸಾಬ್ ಮತ್ತು ಸಲೀಂ ಪಾಷಾ, ಮುರಳೀಧರು, ಇವರೆಲ್ಲ ಕೂಡ ಈ ಶುಭ ಸಂದರ್ಭದಲ್ಲಿ ದಿವಂಗತ ಮುನ್ನಾರ್ ಅವರ ಒಂದು ಕೊಡುಗೆ, ಸೇವೆ, ಮಾರ್ಗದರ್ಶನ ಕೂಡ ನಾವು ನೆನೆಸ್ಕೊಳ್ತೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರಾದಂಥ ಸತೀಶ್ ಎಷ್ಟು ಶ್ರಮಪಟ್ಟು ಈ ಕೆಲಸವನ್ನು ಭಾಳ ಚೆನ್ನಾಗಿ ಮಾಡಿದ್ರು. ಅವರಿಗೆ ಈಕ್ವಲ್ ಆಗಿ ನಮ್ಮ ಆಶಾ ಮೇಡಮ್ ಕೂಡ ಮಕ್ಕಳನ್ನು ಡೈರೆಕ್ಟ್ ಮಾಡಿ ಒಳ್ಳೆಯ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಹಾಗೂ ಇಲ್ಲಿ ಬೆಳಗ್ಗೆಯಿಂದ ಕಾಯ್ಕೊಂಡಿರುವ ನಿಮ್ಮ ಮಾಧ್ಯಮದವರು ಕೂಡ ನಾವು ಧನ್ಯವಾದ ಹೇಳ್ತಾ, ನಮ್ಗೆ ಅನುಮತಿ ಕೊಟ್ಟ ಪೊಲೀಸ್ನವರು ಕೂಡ ಮತ್ತು ಸಹಕರಿಸಿದ ಎಲ್ಲ
ಪದಾಧಿಕಾರಿಗಳು ಸಾರ್ವಜನಿಕರು ಸದಸ್ಯರು ಎಲ್ಲರಿಗೂ ನಾವು ನಮ್ಮ ರಾಜ್ಯಾಧ್ಯಕ್ಷರಂಥ ಸತೀಶ್ ಅವರ ಪರವಾಗಿ ಧನ್ಯವಾದ ಹೇಳ್ತಾ ಬಂದಿದ್ದ ಎಲ್ಲ ಮುಖ್ಯ ಅತಿಥಿಗಳಿಗೂ ನಮ್ಮ ಕೈ ಮುಗಿದು ಇನ್ನೊಂದು ಸತಿ ಧನ್ಯವಾದ ಹೇಳಿ ಮುಗಿಸ್ತೀವಿ. ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಹೇಳಬೇಕಾದ್ರೆ ಎಲ್ಲ ಜಾತಿ ಜನ ಸೇರಿ ಮಾಡೋ ಸಂಭ್ರಮನೇ ಇದು ಕನ್ನಡ ರಾಜ್ಯೋತ್ಸವ ಹಬ್ಬ. ಸೊ ಇದಕ್ಕೆ ನಮಗೆಲ್ಲ ತುಂಬ ಸಪೋರ್ಟಿವ್ ಆಗಿದ್ದ ನಮ್ಮ ರಾಜ್ಯಾಧ್ಯಕ್ಷರಾದ ಸತೀಶ್ ಅವರವರಿಗೆ ಫಸ್ಟ್ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಸೊ ಒಬ್ಬರೇ ಆಗಿದ್ದು ಈ ಒಂದು ಇಡೀ ಕಾರ್ಯಕ್ರಮವನ್ನು ಮಾಡಿಕೊಟ್ರು. ಅವರಲ್ಲಿ ಇರೋ ಕನ್ನಡತನ ಪ್ರೀತಿ ತುಂಬಾ ಇತ್ತು. ಮತ್ತು ಇಷ್ಟೊತ್ತಿಗೆ ಎಲ್ಲ ಗಣ್ಯ ವ್ಯಕ್ತಿಗಳೆಲ್ಲ ಬಂದಿದ್ದರು. ತುಂಬಾ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಮೂಡಿ ಬಂತು. ನಮ್ಮ ಪುಟಾಣಿ ನಮ್ಮ ಶ್ರುತಿಕಾ ಟ್ರಸ್ಟ್ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ರು, ಡ್ಯಾನ್ಸ್ ಎಲ್ಲ ಮಾಡಿದ್ರು. ತುಂಬ ಮನಸ್ಸಿಗೆ ಖುಷಿ ಆಯಿತು. ಎಷ್ಟೇ ಹಬ್ಬ ನಾವು ನಾಡಲ್ಲಿ ಮಾಡಿದ್ರು ಸಹ ಈ ಕನ್ನಡ ಹಬ್ಬದಲ್ಲಿ ಇರೋ ಸಂತೋಷ ಖುಷಿ ಯಾವ ಸಂಭ್ರಮದಲ್ಲಿಲ್ಲ. ಮತ್ತು ಇಲ್ಲಿ ಬಂದ ಎಲ್ಲ ಗಣ್ಯ ವ್ಯಕ್ತಿಯರಿಗೂ ತುಂಬ ಧನ್ಯವಾದಗಳು ಅಂತ ಹೇಳ್ತಾ, ಮತ್ತು ಇಲ್ಲಿ ಬಂದ ಮೀಡಿಯಾದವರು ಕೂಡ ತುಂಬ ಚೆನ್ನಾಗಿ ಪ್ರೋತ್ಸಾಹದಿಂದ ಚಪ್ಪಾಳೆ ಹೊಡೆದು ಚೆನ್ನಾಗಿ ಮಾತಾಡಿದ್ರು. ನಿಮಗೂ ಸಹ ತುಂಬ ಧನ್ಯವಾದಗಳು. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಶಿಕ್ಷಕಿಯಾಗಿ ಡಾಕ್ಟರ್ ಲಯನ್ ಸತೀಶ್ ಅವರಿಗೆ ಆಯುಷು ಆರೋಗ್ಯವನ್ನು ಕೊಟ್ಟು ದೇವರು ಇನ್ನು ಮುಂದಿನ ದಿನಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಈ ರೀತಿ ಮಾಡಿ ಈ ಒಂದು ಸಮಾಜಕ್ಕೆ ಒಳ್ಳೆಯ ಒಂದು ಹೆಸರನ್ನು ತರಬೇಕು ಅಂತ ಹೇಳಿ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಸತೀಶ್ ಸರು ಮುಂದೆ ಹೋಗ್ಬಿಟ್ಟು ಒಂದು ಸ್ಟೇಟ್ ಲೆವೆಲ್ನಲ್ಲಿ ಒಂದು ಒಳ್ಳೆಯ ಸ್ಥಾನ ಗೆಲ್ಲಬೇಕು ಅಂತ ನಮ್ಮ ಅಭಿಪ್ರಾಯ. ಸೊ ಎಲ್ಲರಿಗೆ ನಾವು ಇನ್ನೂ ಒಂದು ಸತಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹೇಳುತ್ತಾ ನಾನು ಮುಗಿಸ್ತೀನಿ. ಭಾಳ ಥ್ಯಾಂಕ್ಸ್.